ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಒಂದು ಸಣ್ಣ ಗ್ಯಾಪಿನ ನಂತರ ಮತ್ತೊಮ್ಮೆ ಹೇ ಮನಸ್ಸೆ ರಿಲ್ಯಾಕ್ಸ್ ಪ್ಲೀಸ್ ಸಂಚಿಕೆಯೊಂದಿಗೆ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ಎಂದಿನಂತೆ ಮತ್ತೆ ಸಂಚಿಕೆಯನ್ನು ಮುಂದುವರಿಸುವ ಸಂದರ್ಭ. ಸ್ನೇಹಿತರೆ, ಅವಳಿಗೆ ವರ್ಕ್ ಅಂದರೆ ಪ್ಯಾಷನ್ನು, ಒಂದು ವರ್ಕ್ ಅಂದರೆ ಹಂಗ್ರಿ, ಹಸಿವು, ಹಿಡಿದಿರ್ತಕ್ಕಂಥ ಕರ್ತವ್ಯವನ್ನು ನಿಭಾಯಿಸೋವರಿಗೆ ಯಾವತ್ತೂ ಹಿಂದಿರುಗಿ ನೋಡದೇ ಇರತಕ್ಕಂಥ ಹುಡುಗಿ ಯಾವತ್ತೂ ತನ್ನ ಜೊತೆಗೆ ಹೃದಯ ಅಂಟ್ಕೊಂಡು ಇದ್ದಂಥ ವ್ಯಕ್ತಿನ ಯಾವತ್ತೂ ಬಯಸಿದವಳಲ್ಲ. ತನಗೆ ಯಾವಾಗ ಮನಸ್ಸಿಗೆ ನೋವಾಗಿರುತ್ತದೋ, ಯಾವಾಗ ಅನ್ಕಂಫರ್ಟಬಲ್ ಲೈಫ್ ಅಂತ ಅನಿಸ್ತದೆ, ಆವಾಗ ತುಂಬ ನೆನಪು ಮಾಡ್ಕೊಂಡು ಗಳಗಳ ಅಂತ ಹೊತ್ತು ಕಣ್ಣೀರು ಹಾಕುವ ಹುಡುಗಿ ಯಾವತ್ತೂ ಅವಳಿಗಾಗಿ ಅಪಪಿಸುವ, ಅವಳಿಗಾಗಿ ಬದುಕುವ, ಅವಳಿಗಾಗಿ ಜೀವನ ಸಾಗಿಸುವ, ಅವಳಿಗೋಸ್ಕರನೇ ಏನೆಲ್ಲ ಮಾಡಲು ಸದಾ ಸಿದ್ಧನಾಗಿರ್ತಕ್ಕಂಥ ಹುಡುಗನ್ನ ಅವಳು ಯಾವತ್ತೂ ಸದಾ ತಿರುಗಿ ನೋಡೋಳಲ್ಲ. ಯಾವಾಗ ಅನ್ಕಂಫರ್ಟಬಲ್, ಯಾವಾಗ ಅವಳಿಗೆ ಒಂದು ನೋವುಗಳ ಒತ್ತಡ ಜಾಸ್ತಿ ಆದಾಗ ಅವನನ್ನು ಆಶ್ರಯಿಸ್ತಕ್ಕಂಥ ಹುಡುಗಿ ಸಣ್ಣ ಪುಟ್ಟ ನೋವು, ಸಣ್ಣ ಪುಟ್ಟ ಕೆಲಸ, ಸಣ್ಣ ಪುಟ್ಟದಕ್ಕೆಲ್ಲ ಒಂದು ಸಂಗಾತಿ ಅಥವಾ ಒಂದು ಭಾವನಾತ್ಮಕ ಜೀವ ಅಂತ ಯಾವತ್ತೂ ತಿರುಗಿ ನೋಡೋಳಲ್ಲ. ಆದರೆ ಜೀವನ ಅಂತಂದರೆ ಕೇವಲ ಅವಶ್ಯಕತೆ ಇದ್ದಾಗ ಅಂಟ್ಕೊಂಡು ಅನಾವಶ್ಯಕವಾಗಿ ಮಾತನಾಡದೆ ಯಾಕಿರಬೇಕು ನಾವು ಮಾತಾಡಬೇಕು ಅಂತಕ್ಕಂಥ ಮನೋಭಾವ ಇದೆಯಲ್ಲ, ಇದು ಸಂಬಂಧಗಳಲ್ಲಿ ಬಿರುಕನ್ನು ಉಂಟು ಮಾಡ್ತಕ್ಕಂಥ ಚಿಕ್ಕದಾದ ಒಂದು ಮಳೆ ಕೂಡ ಹೌದು. ನಿಜ ಅಲ್ವಾ ಸ್ನೇಹಿತರೆ? ಯಾವತ್ತೂ ಬಾಂಧವ್ಯ ಅಂತಂದರೆ ಬದುಕಿನಲ್ಲಿ ಸಾಕಷ್ಟು ಕರ್ತವ್ಯಗಳ ಜೊತೆಗೆ ನಾವು ಬಿಡುವನ್ನು ಮಾಡಿಕೊಂಡು ನಮ್ಮ ಆತ್ಮೀಯರು ಮತ್ತು ನಮ್ಮನ್ನು ಸದಾ ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಾವು ಸಮಯ ಕೊಡಬೇಕಲ್ವ. ಸಮಯ ಕೊಡದೇ ಇದ್ದಾಗ ನಾವು ಎಂಥ ಉತ್ತುಂಗ ಶಿಖರಕ್ಕೇರಿ ಮೌಂಟ್ ಎವರೆಸ್ಟ್ ಎತ್ತರ ಬೆಳೆದರೂ ಕೂಡ ಅದಕ್ಕೆ ಗೌರವ ಮತ್ತು ಅದಕ್ಕೊಂದು ಬೆಲೆ ಅನ್ನೋದು ಸಿಗೋದೇ ಇಲ್ಲ. ನಮ್ಮ ಒಡನಾಡಿಗಳ ಜೊತೆ, ನಮ್ಮ ಆತ್ಮ ಸಂಗಾತಿ ಜೊತೆ ಅದನ್ನು ಹಂಚ್ಕೊಂಡಾಗ ಅದಕ್ಕಿರ್ತಕ್ಕಂಥ ಬೆಲೆನೇ ಬೇರೆ, ನಮ್ಮ ಆತ್ಮ ತೃಪ್ತಿನೇ ಬೇರೆ. ಆದರೆ ಇವಳೊಂಥರ ವಿಚಿತ್ರ. ಯಾವತ್ತೂ ಅವಳು ಸಂಗಾತಿನೇ ಹೊಗಳಬೇಕು, ಇವರೇ ಹೊಗಳಬೇಕು, ಅವರೇ ಹೊಗಳಬೇಕಂತಲ್ಲ. ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಗೋಲನ್ನು ರೀಚ್ ಆಗ್ತಕ್ಕಂಥದ್ದು. ಯಾವಾಗ ರೀಚ್ ಆಗುವಾಗ ನೋವುಗಳು, ಅಡೆತಡೆಗಳು ಬಂದಾಗ ಅವುಗಳನ್ನು ಹೇಳ್ಕೊಳ್ಳಲಿಕ್ಕೆ, ತಲೆ ಒರಗಿಸಲು ಒಂದು ಭುಜ ಬಯಸ್ತಾಳೆ ಹೊರತು ಯಾವತ್ತು ನಿಮಗೇನಾದರೂ ಆಗಿದೆಯಾ ಅಂತ ಕೇಳಿದವಳಲ್ಲ, ನಿಮಗೇನಾದರೂ ಅವಶ್ಯಕತೆ ಇದೆಯಾ ಅಂತ ಅಂದವಳಲ್ಲ. ಯಾವತ್ತೋ ಬೇಕಾದಾಗ ಒಂದೆರಡು ಮಾತನಾಡಿ ಆಮೇಲೆ ಇದು ಸದಾ ನಿಮಗೆ ಬೇಕಾ ಅಂತ ಒಂದು ಏನು ತಿರಸ್ಕಾರದ ಚುಚ್ಚುವ ಮಾತುಗಳನ್ನಾಡಿ ಸೈಲೆಂಟ್ ಆಗುವಂಥ ಹುಡುಗಿ ಒಂದಿನ ಏನಾಗ್ತಾಳೆ ಅಂದರೆ ಅವನನ್ನು ಕಳೆದುಕೊಂಡು ತಿರುಗಿ ತನಗೆ ನೋವಾದಾಗ ನೋಡೋಕ್ಕೆ ಬರ್ತಾಳೆ. ಆದರೆ ಅವನಲ್ಲಿರೋದಿಲ್ಲ. ಅವನು ಕೃಷ ದೇಹವನ್ನೊತ್ತು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಿರ್ತಾನೆ, ಮಾತನಾಡಲು ಶಕ್ತಿ ಇಲ್ಲದೆ, ನೋಡಲು ಕೂಡ ಅಸಕ್ತನಾಗಿರ್ತಕ್ಕಂಥ ವ್ಯಕ್ತಿನ ನೋಡಿದಾಗ ಅದೇನೋ ಕಳ್ಕೊಂಡಂಥ ಭಾವ ಅವಳಿಗೆ ಮತ್ತೆ ನೆನಪಾಗ್ತದೆ. ನನಗಾಗಿ ಇವನು ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು ಅಂತ ಮತ್ತದೇ ಮಾತುಗಳನ್ನಾಡಿ ಒಂದಷ್ಟು ಭಿಕ್ಷೆಯ ರೂಪದಲ್ಲಿ ಆಸ್ಪತ್ರೆಗೆ ತೋರಿಸ್ಕೋ ಅಂತ ದುಡ್ಡು ಬಿಸಾಕಿ ಹೊರಟು ಹೋಗ್ತಾಳಲ್ಲ. ಇಲ್ಲಿ ಅವಶ್ಯಕತೆಗೆ ಮಾತ್ರ ಬೇಕು ವ್ಯಕ್ತಿ, ಅನಾವಶ್ಯಕವಾಗಿ ಅವರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಯಾವತ್ತೂ ಆ ಸಂಗಾತಿ ಸದಾ ಖುಷಿಯಾಗಿರಲು ಸಾಧ್ಯವೇ ಇಲ್ಲ. ಅವಳು ಕೊನೆಯಲ್ಲಿ ಒಂದು ಉತ್ತಮ ಒಂದು ಜೀವನ ಉಳ್ಕೊಳ್ತದೆ ಅನ್ನೋದು ಸಾಧ್ಯವೇ ಇಲ್ಲ. ಅಲ್ಲಿ ಬದಲಾಗುವ ಕಾಲಘಟ್ಟದಲ್ಲಿ ಅವಳು ಒಂದಿನ ಒಂಟಿಯಾದಾಗ ಅವನ ನೆನಪು, ಅವನ ಪ್ರೀತಿಯ ನುಡಿ ಅವಳನ್ನು ಕಾಡಿಸದೇ ಇರಲಿಕ್ಕಿಲ್ಲ. ಮತ್ತೊಂದು ಸಂಚಿಕೆಯಿಂದ ಸಿಗ್ತೀನಿ. ಅಲ್ಲಿವರೆಗೆ ಕಾಯ್ತೀರಿ. ಥ್ಯಾಂಕ್ ಯು.